ಕೋದಂಡ, ಏನ್ ಯೋಚನೆ ಮಾಡ್ತಿದ್ಯಾ? ಇದನ್ನೆಲ್ಲ ನಮ್ಗೆ ತಂದಿರೋದ್ ತಾನೇ? ನಮ್ಗಲ್ದೆ ಇನ್ಯಾರಿಗೆ ತಂದಿರ್ತಾನೆ ವಸು. ಕೋದಂಡ, ನನ್ಗಂತೂ ತುಂಬಾ ಖುಷಿ ಆಯ್ತು ಕಣೋ. ಈ ಅಮ್ಮನಿಗೆ ಸೀರೆ ತಂದು ಎಷ್ಟು ದಿನ ಆಗಿತ್ತಲ್ವಾ? ಹೌದು ಅಣ್ಣ, ನಂಗಂತೂ ತುಂಬಾ ಖುಷಿ ಆಯ್ತು. ಸರಿ ಸರಿ, ಹೀಗೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರಲ್ಲ. ಕೋದಂಡ, ಹೋಗ್ ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಊಟಕ್ಕೆ ಬಡಿಸ್ತೀನಿ. ಏನ್ ವಸು, ಸೀರೆ ತಗೊಂಡ್ಯಾ? ಇಲ್ಲ ರೀ, ನಾನ್ ತಗೊಂಡಿಲ್ಲ, ಕೋದಂಡ ತಂದ್ಕೊಟ್ಟ. ಓ, ಚೆನ್ನಾಗಿದೆ ಸೀರೆ. ನನಗಷ್ಟೇ ಅಲ್ಲ ರೀ, ಅಮ್ಮಂಗೆ, ಪೂಜಂಗೆ ಎಲ್ರಿಗೂ ತಂದಿದ್ದಾನೆ. ಅರೆ, ಅದೇನ್ ಸಡನ್ ಆಗಿ? ಹಬ್ಬ ಹರಿದಿನಗಳು ಯಾವ್ದು ಹತ್ರ ಇಲ್ಲ. ಅವನ್ ಹಾಗೆ ರೀ, ನಮ್ಮನ್ನೆಲ್ಲ ಕಂಡ್ರೆ ಅಷ್ಟು ಪ್ರೀತಿ ಅವನ್ಗೆ. ಅದ್ ಸರಿ ರೀ, ನಾಳೆ ದೊರೆಸ್ವಾಮಿ ಅವ್ರ ಮನೆಗ್ ಬರ್ತಿದ್ದಾರೆ. ಇರೋ ಸತ್ಯನ ಅವ್ರಿಗೆ ಹೇಳಿಲ್ಲ, ಮನೆಯವ್ರಿಗೂ ಸತ್ಯ ಹೇಳಿಲ್ಲ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಈಗ್ಲಾದ್ರೂ ಮನೆಯವ್ರಿಗೆ ಸತ್ಯ ಹೇಳ್ಬಿಡಣ್ವಾ? ವಸು, ನೀನೇ ಒಂದ್ಸಲ ಯೋಚನೆ ಮಾಡು. ಈಗ ನಮ್ಮ ಮನೆಯವ್ರಿಗೆ ದೊರೆಸ್ವಾಮಿಯವರು ಮಾತಾಡಕ್ ಬರ್ತಿದ್ದಾರೆ ಅನ್ನೋ ವಿಷಯ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮ ಮನೆಯವ್ರ ಹತ್ರ ನಾವಿನ್ನೂ ಈ ವಿಷಯನ ಮಾತಾಡಿಲ್ಲ. ಇದನ್ನ ನಾವು ದೊರೆಸ್ವಾಮಿಯವ್ರಿಗೆ ಹೇಳಿದ್ರೆ ಅವ್ರು ಇಲ್ಲಿಗೆ ಬರೋದು ಕೊಪ್ಪಲ್ಲ. ಅದಕ್ಕೆ ಅವ್ರು ಬರೋದು ಬಂದ್ಬಿಡ್ಲಿ, ಆಮೇಲೆ ಏನಾಗುತ್ತೆ ಅಂತ ನೋಡ್ಕೋಣ. ಇಲ್ಲ ಅಂದ್ರೆ ಇಷ್ಟು ದಿವಸ ನಾವು ಮಾಡಿರೋ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಸರಿ ರೀ, ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ದೇವ್ರ ಮೇಲೆ ಭಾರ ಹಾಕಿ ಒಂದೊಳ್ಳೆ ಶುಭ ಕಾರ್ಯ ಮಾಡೋದಕ್ಕೆ ಹೊರಟಿದೀವಿ. ನೋಡೋಣ ಏನಾಗುತ್ತೆ ಅಂತ. ಆ ದೇವ್ರಿದ್ದಾನೆ. ದೊರೆಸ್ವಾಮಿ ಅವ್ರಿಗೊಂದು ಕಾಲ್ ಮಾಡಿ ಹೊರಡಕ್ಕೆಲ್ಲ ತಯಾರಿ ಮಾಡ್ಕೊಂಡಿದಾರ ಕೇಳಿ. ಹಾ, ಮಾಡ್ತೀನಿ. ಹಾ, ತಗೊಂಡ್ಬಾ. ತಗೊಳ್ಳಿ. ಏಯ್, ನಾವ್ ಹೋಗ್ತಿರೋದು ಮದುವೆ ಮಾತುಕತೆಗೆ, ಮದ್ವೆಗಲ್ಲ. ಇನ್ನೂ ಎಷ್ಟಿದಾವ್ ಲಗೇಜು? ಸುಮ್ನಿರ್ರಿ, ನಿಮ್ಗೇನ್ ಗೊತ್ತು? ನೀವ್ ಗಂಡಸ್ರು ಒಂದ್ ಶರ್ಟು ಒಂದ್ ಪಂಚಲೆ ದಿನ ಇಡೀ ಕಳೆದ್ ಬಿಡ್ತೀರಾ. ಆದ್ರೆ ನಮ್ ಹೆಂಗಸ್ರ ಕತೆ ಹಾಗಾಗಲ್ವೇ? ಸರಿ ಬಿಡು, ಹಂಗಂತ ಇಡೀ ಮನೇಲಿ ಇರೋದೆಲ್ಲ ತಂದಿಟ್ಬಿಡು. ತಂದಿಟ್ಬಿಡ್ತೀನಿ ಬಿಡಿ, ಹೊತ್ಕೊಂಡು ಹೋಗೋದ್ ಕಾರ್ತಾನೆ. ನಾನೇನ್ ತಂದು ನಿಮ್ ತಲೆ ಮೇಲೆ ಇಡ್ತಿಲ್ಲ ಅಲ್ವಾ? ಹೋಗೋಗು, ಬೇರೆ ಉಳ್ದಿರೋದೆಲ್ಲ ತಂದ್ಬಿಡು. ಹೋಗೋಗು. ಓ, ಮೂರ್ತಿ ಕಾಲ್ ಮಾಡ್ತಿದ್ದಾನೆ. ಮೂರ್ತಿ, ಹೇಳಪ್ಪ. ಯಜಮಾನ್ರೆ, ಹೊರಡೋದಕ್ಕೆ ಎಲ್ಲ ತಯಾರಿ ಐತೆ ಅಂತ ಕೇಳೋದಕ್ಕೆ ಮಾಡಿದೆ. ಆಯ್ತಾಯ್ತು, ಬೆಳಿಗ್ಗೆ ಬೇಗ ಹೊರಡ್ಬೇಕಲ್ಲ, ಅದಕ್ಕೆ ಲಗೇಜ್ನೆಲ್ಲ ಇವಾಗಲೇ ಕಾರಲ್ಲಿ ಇಟ್ಬಿಟ್ಟಿದೀವಿ. ಬೆಳಿಗ್ಗೆ ಬೇಗ ಹೊರಟ್ಬಿಡ್ತೀನಿ ಬಿಡು, ಫೋನ್ ಮಾಡ್ತೀನಿ. ಸರಿ ಯಜಮಾನ್ರೆ, ಹುಷಾರು, ನಿಧಾನಕ್ಕೆ ಬನ್ನಿ. ಹಾ, ಆಯ್ತಪ್ಪ, ಆಯ್ತು. ಸರಿ, ಆಯ್ತು, ಬರ್ತೀವಿ. ಏನಂತೀರಿ? ಹೊರಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದಾರಂತ? ಎಸ್, ಹೊರಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರಂತೆ. ಬೆಳಗ್ಗೆ ಬೇಗನೆ ಹೊರಟು ಬರ್ತಾರಂತೆ. ಏನೇ ನಿಂತ್ಕೊಂಡು ನೋಡ್ತಿದ್ಯಾ? ತಗೊಂಡ್ಬಾ, ಹೋಗ್ ಬೇಗ. ಅಯ್ಯೋ, ಏನು ಗೊತ್ತಾಗ್ತಾ ಏನ್ ಮಾಡೋದು, ಏನಪ್ಪ ಮಾಡೋದು? ಏ ಕೃಷ್ಣ, ನೀನ್ ಸತ್ತೆ ಕಣೋ. ಸುಮ್ನೆ ಅವಳು ಹೇಳಿರೋ ತರ ಅವ್ರೂರ್ಗೋಗಿ ಸಾರಿ ಕೇಳಿದ್ರೆ ಎಲ್ಲ ಮುಗ್ದೋಗ್ತಾ ಇತ್ತು. ಆ ನನ್ನ ಮಗ ಪಕೋಡನ್ ಮಾತು ಕೇಳ್ಕೊಂಡು ಸರಿಯಾಗಿ ತಗ್ಲಾಕೊಂಡಿದ್ಯಾ ಇವಾಗ. ನಾಳೆ ಬೆಳಗ್ಗೆ ಅವಳು ಮನೆಗೆ ಬರ್ತೀನಿ ಅಂತ ಬೇರೆ ಹೇಳ್ತಿದ್ದಾಳಲ್ಲೋ. ಏನಪ್ಪ ಮಾಡ್ಲಿ ಈಗ? ಏನ್ ಮಾಡ್ಲಿ? ಆ ನನ್ನ ಮಗ ಪಕೋಡ ನನ್ನ ಕೈಗೆ ಏನಾದ್ರು ಸಿಗಾಕೊಂಡ್ರೆ ಕಾಲಲ್ಲಿ ಹಾಕೊಂಡು ತುಳ್ದಾಕ್ಬಿಡ್ತೀನಿ ಅವನ್ನ. ಆ ಪಕೋಡ ಮಾತು ಕೇಳಿ ತಪ್ಪಾಗ್ಬಿಟ್ಟಲ್ಲ ಕೃಷ್ಣ, ತಪ್ಪಾಗ್ಬಿಟ್ಟೆ. ಏನ್ ಮಚ, ಸಿಕ್ಕಾಪಟ್ಟೆ ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಅಯ್ಯೋ ಮುಲ್ಲಕ್ಕಿ ನನ್ನ ಮಗನೇ, ನಿನ್ ಕಣ್ಣಿಗೆ ನಾನು ಖುಷಿಯಾಗಿರೋ ತರ ಕಾಣಿಸ್ತಾ ಇದ್ದೀನೇನೋ? ಅನ್ಯಾಯವಾಗಿ ನನ್ನ ಮುಳುಗ್ಸ್ಬಿಟ್ಟಲ್ಲ. ಹೊಡಿಬಿಡ. ಏನಾಯ್ತು ಅಂತ ಇವಾಗ? ಮಚ್ಚ, ನಾನಿದ್ದೀನಿ ಅಂತ ಅನ್ಯಾಯವಾಗಿ ನಾನು ಗುಂಡಿ ತೋರಿಸ್ಬಿಟ್ಟಲ್ಲೋ. ಗುಂಡಿನ? ನೀನು ಗುಂಡಿ ತೋಡ ಗಂಡು ಈ ದೇಶದಲ್ಲಿ ಯಾವನ ಅವನೇ? ಗಂಡಲ್ಲ, ಹೆಣ್ಣುಲಿ. ಹೆಣ್ಣುಲಿನ? ಯಾರು ಅದು? ಅದೇ ಆ ವಂಶಿ. ಮಚ, ಅವಳು ಹೆಣ್ಣುಲಿ ಆದ್ರೆ ನೀನ್ ಹೆಬ್ಬುಲಿ ಕಣ, ಹೆಬ್ಬುಲಿ.